ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಏನ್ ನಾವು ಲೈವ್ ಮಾಡಿರ್ತೀವಲ್ಲ ಇವೆಲ್ಲ ಫೇಸ್ಬುಕ್ ಪೇಜ್ನಾಗ ಬರ್ತಾವ. ನೀವು ಫೇಸ್ಬುಕ್ ಪೇಜ್ ಫಾಲೋವರ್ ಮಾಡ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ. ಪ್ರತಿ ದಿವ್ಸ ಲೈಕ್ ಮಾಡ್ತಾರಲ್ಲ ಹಂಗ ಲೈಕ್ ಮಾಡುತ್ತ ಬರ್ರಿ. ಅಂದ್ರೆ ನಿಮ್ಗೆಲ್ಲ ಬೇಕಾದವ್ರಿಗೆ ಹೋಗ್ತೈತಿ. ಶೇರ್ ಮಾಡುತ್ತ ಬರ್ರಿ. ಒಟ್ಟಾರೆ ನಮ್ ವೀಕ್ಷಕರು ಬೆಳಗ್ಗೆ ಅದ್ ಹದಿ ಕಾಯ್ತಿರ್ತಾರ ನೀವು. ಆದ್ರೆ ಯಾಕೋ ಅದ ಪೇಜ್ ಫಾಲೋವರ್ ಆಗ್ಬಾರ್ರಿ. ಇನ್ನೂ ನೀವು ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ. ಯಾಕಂದ್ರೆ ಲೈವ್ ಮಾಡಿದ್ದು ನಿಮ್ಗ ಪೇಜ್ದಾಗ ಬರ್ತಾವ. ಅವಾಗ ನಮ್ಗೆ ಅಲ್ಲಿ ಬಂದಿಲ್ಲ ಇಲ್ಲಿ ಬಂದ್ ಅನ್ಬೇಡ್ರಿ. ಎರಡು ಕಡೆ ಸಬ್ಸ್ಕ್ರೈಬ್ ಆದ್ರೆ ಏನ ತಪ್ಪಾಗೋದಿಲ್ಲ. ನಿಮ್ದು ಏನ್ ₹1 ಹೋಗುದಿಲ್ಲ. ಇವತ್ತ ಚಳಿಗಾಲ ಅಧಿವೇಶನ ಸಂಪ್ರದಾಯ ಅಂತಾರ ಅದಕ್ಕೆ. ತಪ್ಪು ತಿಳ್ಕೊಬೇಡ್ರಿ. ನಾ ಯಾಕೆ ಇದನ್ನ ಮಾತಾಡತ್ತೇನೆ ಅಂದ್ರೆ ನೋವಿನಿಂದ ಮಾತಾಡತ್ತೇನೆ. ಜನ ಮಾತಾಡಿದ್ ನಿಮ್ ಮುಂದೆ ಹೇಳತ್ತೇನೆ ನಾನು. ಒಟ್ಟಾರೆ 2013ದಾಗ 400 ಕೋಟಿ ಕೊಟ್ಟು ಸುವರ್ಣಸೌಧ ಕಟ್ಟಿರಿ ನೀವು. ಒಂದು ಚಳಿಗಾಲದಾಗ ನಾಮಕೆ ವಾಸ್ತಾ ಅಧಿವೇಶನ ಮಾಡಕ್ ಇಡೀ ಬೆಂಗಳೂರಿಂದ ಒಂದ ಗುಡ್ಚಾಪಿ ಕಿತ್ಕೊಂಡ್ ಬಂದ್ರಂತಾರಲ್ಲ. ಎಲ್ಲಾ ಇಲಾಖೆಯ IAS ಆಗ್ಲಿ, ಮಂತ್ರಿ ಆಗ್ಲಿ, MLAಗಳಾಗ್ಲಿ, ಸಿಬ್ಬಂದಿ ಆಗ್ಲಿ, ಪ್ಯೂನ್ ಹಿಡ್ಕೊಂಡ ಸಾಧಾರಣ ಬೆಳಗಾವ್ಕ್ ಬರ್ತಾರೆ. ಬೆಳಗಾವ್ಕ್ ಬಂದ ಕೂಡಲೇ ಫಸ್ಟ್ ಕೆಲವು ಮಂದಿ MLAಗಳು ತಕರಾರು ಲಾಜ್ ಸರಿ ಇಲ್ಲ ಅಂತ. ಈ ಸಲ ಒಂದ ಸ್ಪೆಷಲ್ ಆಗಿ ಕಾಕ್ತಿ ಒಳಗ ವೆಲ್ಕಮ್ ಹೋಟೆಲ್ ಆಗೈತಿ, ಒಂದ ಮೆರಿಟ್ ಹೋಟೆಲ್ ಐತಿ, UK27 ಆಗೈತಿ. ಚಲೋ ಸ್ಟಾರ್ ಹೋಟೆಲ್ ಅದಾವ. ಏನ್ ಕಾಳಜಿ ಮಾಡಕ್ ಹೋಗ್ಬೇಡ್ರಿ. ಆಮ್ಯಾಗ ಅನೇಕ ಯೂನಿವರ್ಸಿಟಿ ಗೆಸ್ಟ್ ಹೌಸ್ಗಳು ಅದಾವು, ಸರ್ಕಿಟ್ ಹೌಸ್ ಐತಿ. ಎಲ್ಲಾ ನಿಮ್ಗೆ ಸಲುವಾಗಿ ವ್ಯವಸ್ಥೆ ಮಾಡತ್ತಾವ. ಅದಕ್ಕಿಂತ ಮೊದಲ ನನಗೆ ಬಹಳಷ್ಟು ನೋವು ಅನಿಸ್ತೈತಿ ಇದನ್ನ ಹೇಳ್ಬೇಕಾದ್ರ. ಅಲ್ಲಿಂದ ಏನ್ ಸಿಬ್ಬಂದಿ ಹೊರಗೆ ಬಂದಿರ್ತೈತ್ಲ, ಬಂದವ್ರ ಹೋಗುತ್ನ್ಯಾಗ ಕರ್ದಂಟ ಕುಂದ ಟನ್ ಗಂಟ್ಲೆ ಪ್ಯಾಕ್ ಮಾಡಿಸ್ಕೊಂಡು ಹೋಯ್ತಾರ ಬೆಂಗಳೂರಿಗೆ. ಹೋಯ್ಲಿ, ಅದಕ್ಕೂ ಏನ್ ತಕರಾರಿಲ್ಲ. ಗೋವಾಕ್ ಇಲ್ಲಿ ಬಂದ್ಮ್ಯಾಗ ಈ ಸಿಬ್ಬಂದಿ ವರ್ಗ ಗೋವಾಕ್ ಕರ್ಕೊಂಡು ಹೋಗ್ರಂತ ಆಯಾ ಇಲಾಖೆ ಸಂಬಂಧಪಟ್ಟವ್ರನ್ನ ಆ ಸಿಬ್ಬಂದಿ ಈ ಅಧಿವೇಶನ ಯಾಕರೆ ಆತ್ಪ ಅಂತ ಕೆಲವೊಂದು ಇಲಾಖೆ ಬೆಳಗಾವಿ ಒಳಗೆ ಮಾತಾಡ್ತಿರ್ತಾರ. ಕೆಲವೊಮ್ಮೆ ಪ್ರಜ್ಞಾವಂತರ ಅಂಕ್ಯ ಅದಕ್ಕಿಂತ ಮುಂದುವರೆದು ಮಾತಾಡ್ತಿರ್ತಾರ. ಈಗ ಎಲ್ಲಾ ಕೂಡಿ 9 ರಿಂದ 10 ದಿವಸದ ಇದು ಟೋಟಲ್ ಒಟ್ಟ ನಿಮ್ದ ₹400 ಕೋಟಿ ಕೊಟ್ಟ ವಿಧಾನಸೌಧ ಕಟ್ಟಿದೆವು. ಒಂದು ಅಧಿವೇಶನ ನಡ್ಸಕ್ 10 ದಿವಸದ ₹12-13 ಕೋಟಿ ಖರ್ಚು ಬರ್ತೈತಿ. ವರ್ಷ 2.5 ತಿಂಗಳ ಒಂದು ₹2.5 ಕೋಟಿ ವರ್ಷಕ್ಕ ಇದ್ರದ್ದು ಮೇಂಟೆನೆನ್ಸ್ ಐತಿ ತಿಂಗಳ ಬಹುತೇಕ. ಆದ್ರ ಒಟ್ಟಾರೆ ನಾ ಏನ್ ಅನ್ನೋದಂದ್ರ ಈ ಒಂದು ಅಧಿವೇಶನ ಮಾಡಿಸುತ್ನಾಗ 10 ದಿವಸ ಅದು ಇಟ್ಕೋಬೇಡ್ರಿ. ಕನಿಷ್ಠ 1 ತಿಂಗಳು ಇಟ್ಕೊಳ್ ಬರ್ರಿ. ಯಾಕಂದ್ರೆ ಈ ಅಧಿವೇಶನ ನಡು 2-3 ದಿವಸ ಸುಟ್ಟಿ ಬರ್ತಾವು. ಆಮೇಲೆ ಈ ವಿರೋಧ ಪಕ್ಷದವ್ರಾಗ್ಲಿ ಇವ್ರಾಗ್ಲಿ ಭಾಳ ಧರಣಿ ಮಾಡಕ್ ಶುರು ಮಾಡ್ತಾರು. ಯಾವ್ದು ಚರ್ಚೆ ಆಗುದಿಲ್ಲ. ಉತ್ತರ ಕರ್ನಾಟಕ ಸಲುವಾಗಿ ನೀವು ಮಾಡಿದಿರಿ, 2ನೇ ರಾಜಧಾನಿ ಅಂತ ಹೇಳ್ತೀರಿ. ಇಲ್ಲಿ ಬಂದಾಗ ಸಮಾಧಾನಲೆ 1 ತಿಂಗಳ ಎಲ್ಲಾ MLAಗಳಾತು, ಉತ್ತರ ಕರ್ನಾಟಕದ MLAಗಳು ಏನೇನ್ ಜ್ವಲಂತ ಸಮಸ್ಯೆಗಳು ಅದಾವಲ್ಲ ಅವನ್ನೆಲ್ಲ ಬೆಳಿಗ್ಗೆ ತರುದ್ ಮಾಡ್ರಿ. ಯಾಕಂದ್ರ ಬಾವಿಗಳು ಧರಣಿ ಮಾಡ್ರಿ ಅಂದ್ರೆ ಕಲಾಸ ನಾಮಕೆ ವಾಸ್ತಾ ಮುಗೀತ್. ಮತ್ 1 ವರ್ಷ ಈ ಕಡೆ ಹೋಗುದಿಲ್ಲ, ಈ ಕಡೆ ಕಣ್ಣೆತ್ತು ಯಾರು ನೋಡುದಿಲ್ಲ. ಅದಕ್ಕೆ ಯಾರೇ ಆಗ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳು ಬಹಳ ಅದಾವ. ಅದನ್ನ ಚರ್ಚಾ ಮಾಡಕ್ ಅವಕಾಶ ಕೊಡ್ರಿ. ಆ ಕಡೆ ಹಳೆ ಮೈಸೂರು ಭಾಗದವ್ರಾಗ್ಲಿ, ಈ ಹೈದರಾಬಾದ್ ಕರ್ನಾಟಕದ ಮಂದಿ ಆಗ್ಲಿ ಒಂದ್ ಚರ್ಚೆ ಮಾಡಕ್ ಅವಕಾಶ ಕೊಡ್ರಿ. ಇಲ್ಲಿ ಬಂದ್ ಬರೀ ದುಮ್ಡಿ ಹಾಕಿ ಬರೀ ನಾವು ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಅಂತೇಳಿ ಇದನ್ ಮಾಡೋದ್ರಾಗ ಮುಗಿದೋಗಿರ್ತೈತೆ. ಅಲ್ಲಿ ಹಲಗಾ ಬಸವಾಡ ಅಂತಕ ಯಾರ ಸ್ಟ್ರೈಕ್ ಮಾಡ್ರು ಅಲ್ಲಿ ಕುಂಡ್ತಾರೋ ನಾಮಕೆ ವಾಸ್ತಾ ಹೋಗಿ ಬಿಡ್ತಾರ. ಅದಕ್ಕೆ ಏನ್ ಜ್ವಲಂತ ಸಮಸ್ಯೆಗಳು ಅದಾವಲ್ಲ ಅದ್ರ ಸಲುವಾಗಿ ಇಲ್ಲಿ ಮೀಸಲಿಡ್ಬೇಕ. ಮತ್ತ ಅದಕ್ಕಾಗಿ ಅದನ್ನ ಕಟ್ಟಿದ್ದೈತಿ ₹400 ಕೋಟಿ. ಇನ್ನೇ ಅನೇಕ ಇಲಾಖೆಗಳನ್ನ ತಗೊಂಬರ್ರಿ. ಅಲ್ಲಿ ಆದಾಗ ಇದಕ್ಕೊಂದು ಸಾರ್ಥಕ ಆಗ್ತೈತೆ. ಬರೀ ಬಂದ ನಾಮಕೆ ವಾಸ್ತಾ ಮಾಡಿ ನಮ್ಗೆ ಇಷ್ಟು ಕರ್ದಂಟ್ ಬೇಕು, ಇಷ್ಟು ಕುಂದಾ ಬೇಕು, ನಮ್ನ ಅಲ್ಲಿ ಮಾಡ್ರಿ ಇಲ್ಲಿ ಮಾಡ್ರಿ ಅನ್ನೋದಕ್ಕ ದಯಮಾಡಿ ಇದು ನೋವಿನಿಂದ ಮಂದಿ ಮಾತಾಡಿದ್ ಮುಂದೆ ಹೇಳತ್ತೇನೆ ನಾನು. ಅದಕ್ಕೆ ಮಾಡಕ್ ಹೋಗ್ಬೇಡ್ರಿ. ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿ ಅದಕ್ಕೆ ಪರಿಹಾರ ಕೊಂಡಾಗ ಮಾತ್ರ ಈ ಸುವರ್ಣಸೌಧ ಕಟ್ಟಿದ್ದ ಸಾರ್ಥಕ ಆಗ್ತೈತಿ. ಯಾರು ತಪ್ಪು ಭಾವಿಸಬಾರದು. ಈ ಕಡೆ ಲಕ್ಷ ಕೊಡ್ಬೇಕು ಅನ್ನೋದಕ್ಕೆ ನೋವಿನಿಂದ ಮಾತಾಡಿದ್ದೇನೆ. ನಮಸ್ಕಾರ.